So hello guys, welcome back to my channel. ಕಂಪ್ಯೂಟರ್ ಸ್ವಲ್ಪ ನೋಡಿ ನಾವು ಇದು ಫಸ್ಟ್ ಇಯರ್ ಕಂಪ್ಯೂಟರ್ ಕ್ಲೀನ್ ಮಾಡಿ ಸ್ಟೇಟ್ ಕಂಪ್ಯೂಟರ್ ಕ್ಲೀನ್ ಮಾಡೋದು ಮಿಸ್ಟರ್ 420 ಅಂತ ಅವರ ಹೆಸರು. So hello guys, welcome back to my channel. ಹಲೋ ಗಾಯ್ಸ್, ನಾವು 15 ಡೇಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಪ್ ಅಂತ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಫಸ್ಟ್ ಡೇ ಅಕ್ಟೋಬರ್ 5th. ಸೊ ಇವತ್ತು 5th, 6th ಆ್ಯಂಡ್ 7thವರೆಗೂ ಬರೀ ಜರ್ನಿನೇ ಇರುತ್ತೆ. ಸೊ ಡೆಲ್ಲಿ ಆಗ್ರಾವರೆಗೂ ಬರೀ ಜರ್ನಿ ಇದೆ. ಫಸ್ಟು ಚೆನ್ನೈಗೆ ಹೋಗಿಬಿಟ್ಟು ಮಾರ್ನಿಂಗ್ 5 o'clockಗೆ ಬಂದಿದ್ವಿ. ಸೊ 5ಇಂದ ಮಧ್ಯಾಹ್ನದವರೆಗೂ ಚೆನ್ನೈ ರೀಚ್ ಆಗಿ ಆಮೇಲೆ ಈವ್ನಿಂಗು ಆಗ್ರಾಗೆ ಟ್ರೈನ್ ಇರೋದು. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಎಕ್ಸೈಟಲ್ಲಿ ಕಾಯ್ತಾ ಇದ್ದೀವಿ. ಇದು ಅಕ್ಟೋಬರ್ 5th, 6th, 7thವರೆಗೂ ವ್ಲಾಗ್ ಇರುತ್ತೆ. ಆ್ಯಂಡ್ 7th ಡೇ 1 ವ್ಲಾಗ್ಸ್ನ ಎಷ್ಟು ಮಾಡಿದ್ದೀನೋ ಅಷ್ಟು ಆಲ್ಮೋಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಟ್ರಿಪ್ಗೆ ಹೋಗಿ ಬಂದುಬಿಟ್ಟು ಫುಲ್ ಹುಷಾರೆಲ್ಲ ತಪ್ಸ್ಕೊಂಡ್ಬಿಟ್ಟಿದ್ದೀವಿ. ಆದಷ್ಟು ವೀಡಿಯೋ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇವಾಗ 5 ಗಂಟೆಗೆ ಟ್ರೈನ್ ಇದೆ. ಸೊ 5 ಗಂಟೆಗೆ ಹೋಗಬೇಕು ಇಲ್ಲಿಂದ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಜೊತೆಯಲ್ಲಿ. ನೋಡಿ, ಸೋನಿಕಾ ಅಂತ, ಈ ಕಡೆ ಕವಿತಾ, ಶ್ರಾವ್ಯ ಎಲ್ಲ ಇದ್ದಾರೆ. ಇವಾಗ ಹೋಗ್ಬೇಕು. ನನ್ನ ತಡೀರೇ ಇರು. ಸಾಯಿಸ್ತೀನಿ ಶರಣಮ್ಮ ನಿನ್ನ. ಇಲ್ಲೆಯ ಮ್ಯಾಮ್ ಬರ್ಬೇಕಾ ಬೇಡ? ತಡೀರೆ. ಬಾರೆ ಬಾ. ನಾನೇ ಇಲ್ವಲ್ರಿ. ತೋರ್ಸು ಅಂದಾಗ ತೋರ್ಸಲ್ಲ ಹೇಳಜ್ಜಿ ಇವಳು. ಹಾಯ್ ಬ್ರೋ. ಇವಾಗ ಮೈಸೂರಿಂದ ಚೆನ್ನೈಗೆ ಟ್ರೈನ್ ಹತ್ತಿದ್ದೀವಿ. ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2:15 ರೀಚ್ ಆಗ್ತೀನಿ. ಹಾಯ್ ಮಾಡುವರು, ಸ್ಮೈಲ್ ಮಾಡು. ಏನೇ ಕಮ್ಮ ಅಂತ. ಹಾಯ್ ಟಾಕ್ರಾ. ಇಲ್ಲಾದ್ರೂ ಹಲ್ ಬಿಡು ಸ್ವಲ್ಪ. ಹಾಯ್ ಚೇಗ. ಚೆನ್ನೈ ಈ ಟ್ರೈನ್ ನೋಡ್ರೆ ಗಬ್ಬು ವಾಸ್ ನೋಡಿ ಕ್ಲೀನ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇಯರ್ ಕಂಪ್ಯೂಟರ್ ಸ್ವಲ್ಪ ನೋಡಿ ನಾವು ಇದು ಫಸ್ಟ್ ಇಯರ್ ಕಂಪ್ಯೂಟರ್ ಕ್ಲೀನ್ ಮಾಡಿ ಸ್ಟೇಟ್ ಕಂಪ್ಯೂಟರ್ ಕ್ಲೀನ್ ಮಾಡೋದು. ಹಾಯ್ ಮಾಡ್ಬಿಡಿ. ಇಲ್ಲಿ ನೋಡಿ ಕ್ಯಾಮ್ರಾಗೆ. ಹಾಂ, ಬಿಸಿಲಿದೆ ಇವಾಗ ಮಾಡಿ. ಅಮೀನಾ ಅವರೇ, ದಿವ್ಯಾ ಏನಾದರೂ ಮಾತಾಡ್ಬಾರ್ದ? ಏನಿಲ್ಲ, ಹಾಡ್ರು ಬೇಗ. ಸೊ ಗೈಸ್, ಇವಾಗ 8 o'clock ಆಗಿದೆ. ಇವಾಗ ಟಿಫನ್ ಕೊಡ್ತಾ ಇದ್ದಾರೆ ನಮಗೆ. ತೋರಿಸ್ತೀನಿ ನಿಮ್ಗೆ ಏನು ಕೊಡ್ತಿದ್ದಾರೆ ಅಂತ. ನಾನಂತೂ ವೀಡಿಯೋ ಯಾವಾಗ ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಟಿಫನ್ ಅಂತ ಹೇಳಿರ್ತೀನಿ, ಮಧ್ಯಾಹ್ನ ಊಟದ್ದು ವೀಡಿಯೋ ಮಾಡಿದ್ದೀನಿ, ಆ ಥರ ಆಗಿಬಿಟ್ಟಿದೆ. ಸೊ ಟ್ರೈನ್ ಫುಡ್ ಎಲ್ಲ ನಿಮ್ಗೆ ಗೊತ್ತೇ ಇದೆಯಲ್ವಾ, ಇಡ್ಲಿ, ವಡೆ, ಆಮೇಲೆ ಮಧ್ಯಾಹ್ನ ಬಾತ್ ಈ ಥರ ಎಲ್ಲ ಕೊಟ್ಟಿದ್ರು. ಸೊ
ಗೈಸ್ ನಾವು ಬೆಳಿಗ್ಗೆಯಿಂದ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗಕ್ಕೆ ನಾವೇನು ಮಾಡೇ ಇಲ್ಲ, ಬರೀ ನಿದ್ದೆ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ವೆದರ್ ಹೆಂಗಿದೆ ಅಂದರೆ ತುಂಬ ಬಿಸಿಲು. ಎಷ್ಟು ಬಿಸಿಲಿದೆ ಅಂದರೆ ಏನು ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ನಮಗಂತೂ ಕೂತ್ಕೊಂಡು ಸಾಕಾಗೋಯ್ತು. ಇನ್ನೇನು ಇವಾಗ 2 ಗಂಟೆ ಟೈಮ್, 2:30 3 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ 6 ಗಂಟೆಗೆ ಟ್ರೈನ್ಗೆ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್. ಹಾಗೆ ಊಟ ಮಾಡಿದ್ವಿ. ಊಟ ಬಾತ್ ತಿಂತ ಏನಾಗಿ ಕೊನೆಗೆ 5 ಗಂಟೆಗೆ ಈವ್ನಿಂಗ್ ಬಂದುಬಿಟ್ಟು ಚೆನ್ನೈಗೆ ರೀಚ್ ಆದ್ವಿ. ಆಮೇಲೆ ಚೆನ್ನೈಯಿಂದ ಆಗ್ರಾಗೆ ಟ್ರೈನ್ ಬಂದುಬಿಟ್ಟು 7 o'clock ಐ ಥಿಂಕ್, ಅಷ್ಟು ನೆನಪು ಬರ್ತಿಲ್ಲ ನನಗೆ. 7 o'clock ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಿತ್ತು, ಯಾಕಂದರೆ 5 ಗಂಟೆಗೆ ರೀಚ್ ಆಗಿಬಿಟ್ಟಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಗೇಮ್ಸ್ ಅದು ಇದು ಆಡ್ಕೊಂಡು ಕೂತಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಸೌಂಡು ಹಾಯ್ ಬರೀ ಹಾಯ್ ಮಾಡೋದ್ರಲ್ಲಿ ಕೇಳಿಸಲ್ಲ, ಜೋರಾಗಿ ಹೇಳು. ನೋಡಿ ಮೌನ ಹಾಯ್ ಮಾಡು, ಜಡೆ ಹಿಡ್ಕೊಂಡು ಹಾಯ್ ಮಾಡು. ಏನು ಕಿತ್ತಾಡ್ಕೊಂಡಿದ್ದಾಳೆ ನನ್ನ ಜೊತೆ ಗಾಯ್ಸ್ ಇವಳು. ನನಗೆ ಅವಾಗ ಸ್ವಲ್ಪ ಬೈಬೇಕು ಅನ್ಸುತ್ತೆ, ಅದಕ್ಕೆ ಗಾಯ್ಸ್. ಸೊ ಗೈಸ್ ನಾವು ಫೈನಲಿ ಚೆನ್ನೈಗೆ ರೀಚ್ ಆಗಿದ್ದೀವಿ. ಇವಾಗ ಟೀ ಕುಡಿಯೋಕೆ ಆಚೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಫುಲ್ ಟಯರ್ಡ್ ಫೀಲ್ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಶೆಕೆ ಇದೆ ಇಲ್ಲಿ. ಫ್ರೆಶ್ ಅಪ್ ಆಗಿ ಇಲ್ಲಿ ಟೀ ಕುಡಿಯೋಕ್ಕಂತ ಬಂದಿದ್ವಿ. ಇನ್ನೂ 7ವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಸೊ ಅದಕ್ಕೆ ಏನಾದರೂ ಮಾಡೋಣ ಅಂತ ಟೀ ಕುಡಿಯೋಕ್ಕೆ ಬಂದಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಇಲ್ಲಿ ಏನೇನೋ ಮಾತಾಡಿಸ್ತಾ ಇದ್ದಾರೆ ನೋಡಿ. ಫೋನ್ ನೋಡು. ಫೈನಲಿ ನಾವು ಡೆಲ್ಲಿ ಟ್ರೈನ್ ಹತ್ತಿದ್ದೀವಿ. ಇನ್ನು 1 ದಿನ ಬೇಕು. ನಾವು ನಾಡಿದ್ದು ಮಂಗಳವಾರ ನೈಟ್ ರೀಚ್ ಆಗೋದು. ಸೊ ಇವಾಗ ಊಟ ಮಾಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ. ಸೊ ನೀವು ನೋಡ್ಬೇಕು. ಇವಳು ಕೀರ್ತಿ ಅಂತ. ಕೀರ್ತಿ ದೊಡ್ಡ ಫ್ಯಾನ್ ಇವಳು. ಸಿಂಗರ್ ಇವರು ನಂಬರ್ 2 ಸಿಂಗರ್, ಇವರು ನಂಬರ್ 3 ಸಿಂಗರ್. ಇವಳು ನಂಬರ್ 4 ಸಿಂಗರ್. ಚೆನ್ನಾಗಿ ಆಡಕ್ ಬರಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಮಿಸ್ಟರ್ 420 ಅಂತ ಅವ್ರ ಹೆಸರು. ಅವತ್ತು ನೈಟ್ ವಿಡಿಯೋ ಮಾಡಿದ್ದೀನಿ, ಬಟ್ ಅವತ್ತು ನೈಟ್ ಊಟ ಮಾಡಿದ್ದೆ ನಿಮಗೆ ತೋರಿಸಿಲ್ಲ. ಇದು ಬೆಳಿಗ್ಗೆ ಆ್ಯಕ್ಚುಲಿ ಅವಲಕ್ಕಿ ಕೊಟ್ಟಿದ್ರು ಬೆಳಿಗ್ಗೆಗೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ದು ವಿಡಿಯೋ ಇದು. ಸ್ಮೈಲ್ ಮಾಡಿ ಸ್ಪೂನಲ್ಲೇ ಹೋಯ್ತು. ಸ್ವಲ್ಪ ಸ್ಪೂನು ಕೇಳ್ಬಿಟ್ಟಿತ್ತು. ನೀರಾ ತುಂಬಿಲ್ಲ ಹೊಟ್ಟೆ. ಇವಾಗ ನಾಗ್ಪುರಲ್ಲಿ ರೀಚ್ ಆಗಿದ್ದೀವಿ. ಸುಮ್ಮನೆ ಹೇಳ್ಕೊಂಡಿದ್ವಿ ಟ್ರೈನಲ್ಲಿ ಕೂತು ಬೋರ್ ಆಗಿತ್ತು ಅಂತ. ಮಧ್ಯಾಹ್ನ ಸೇಮ್ ಬಾತ್ ಆ್ಯಂಡ್ ಏನೋ ಕ್ಯಾರೆಟ್ ಪಲ್ಯ ಕೊಟ್ಟಿದ್ರು. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಬಳೆ ಸೈಡಲ್ಲಿ ಇರೋದ್ಯಾಕೆ? ಕನಸಿನ ಮಿಸ್ಟೇಕ್. ಆಯ್ತಾ? ವಿಡಿಯೋ ಐತಿಲ್ಲ ಮಾತ್ರ, ಎಲ್ಲ ಪ್ರೂಫ್ ಐತಿ. ನಿನಗೆ ನೆಕ್ಸ್ಟ್ ಸ್ಟಾಪಿಂದ ಒಂದು ಹುಡುಗಿ ನಮಗೆ ಕಂಪ್ನಿಗೆ ಸಿಕ್ಕಿತ್ತು.
ಅದಕ್ಕೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ಹಾಗೋ ಹೀಗೋ ಮ್ಯಾನೇಜ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಆಯಿತು ನಮಗೆ. ಗುಡ್ ನೈಟ್ ಅನ್ನು ಕಾಣಿಸ್ತಿದ್ಯಾ? ಕ್ಲಿಯರ್ ಇದೆ. ಗುಡ್ ನೈಟ್ ಅನ್ನು ತಾಕ್ರ. ಗುಡ್ ನೈಟ್ ಅನ್ನು. ಆಯ್ತು, ನಿಂದು ಎಗ್ ಬಿರಿಯಾನಿ ಸಕ್ಕತ್ತಾಗಿತ್ತು ತಾಕ್ರ, ಸೂಪರ್ ಆಗಿತ್ತು. ತಿಂದ್ರೆ ಹಂಗೆ ಮೇಲೆ ಹೋಗ್ಬಿಟ್ಟ. ಸೊ ಫೈನಲಿ ನಮಗೆ 2 ದಿನ ಆದಮೇಲೆ, ಅಂದರೆ ಟ್ಯೂಸ್ಡೇ ಮಿಡ್ ನೈಟ್ ಅನ್ಕೋತೀನಿ, 2 ಗಂಟೆ. ಸೊ ನಾವು ಆಗ್ರಾ ರೀಚ್ ಆದ್ವಿ. ಈಗ ನೆಕ್ಸ್ಟ್ ನಮಗೆ ರೂಮ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಕ್ಟೋಬರ್ 5th 7th ನಾವು ರೀಚ್ ಆಗಿದ್ದು. ಇಲ್ಲಿ ರೂಮ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಸೊ ನೆಕ್ಸ್ಟ್ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ರೂಮಿಗೆ ಬಂದಿದ್ದೀವಿ. ರೂಮಿಗೆ ಬಂದು ಇವಾಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ತಾಜ್ ಮಹಲ್ ವಿಸಿಟ್ ಮಾಡಬೇಕು. ಸೊ ಅಲ್ಲಿಗೆ ಹೋಗಬೇಕು ಇವಾಗ. ಅದಕ್ಕೆ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಇವಾಗ 3:30 ಟೈಮ್ ಆಗಿದೆ. 5 o'clock ಹೋಗಬೇಕು. ಬನ್ನಿ ಹೋಗೋಣ.